ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿರುವಂತಹ ಇಡ್ಲಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಅಕ್ಕಿ ಹಾಗೂ ಉದ್ದಿನಬೇಳೆ ನೆನೆ ಹಾಕೋತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 4 ಕಪ್ ಆಗುವಷ್ಟು ಸೊಸೈಟಿ ರೈಸ್ ಬರುತ್ತಲ್ಲ ಅದೇ ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಇದೆಲ್ಲವನ್ನು ಒಂದು 3 ರಿಂದ 4 ಬಾರಿ ವಾಶ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದರಲ್ಲಿರೋ ಧೂಳೆಲ್ಲ ಹೋಗ್ಬಿಟ್ಟು ನೀರು ಕ್ಲಿಯರ್ ಆಗೋವರೆಗೂ ವಾಶ್ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗೆ ಇದನ್ನು ನಾನೊಂದು 5 ರಿಂದ 6 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತೀನಿ. 5 ರಿಂದ 6 ಗಂಟೆಗಳ ಕಾಲ ನೆನೆದಾದ ನಂತರ ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ಈ ಟೈಮಲ್ಲಿ ನಾನಿಲ್ಲಿ 1 ಬೌಲ್ ಆಗುವಷ್ಟು ಅನ್ನ ತಗೊಂಡಿದ್ದೀನಿ. ಅನ್ನ ಹಾಕ್ಕೊಳ್ಳೋದು ಬೇಡ ಅನ್ನೋರು ಅಲ್ಲಿ ಸಾಬುದಾನ ಅಥವಾ ಸಬ್ಬಕ್ಕಿನ 1 ಕಪ್ ಆಗುವಷ್ಟು ನೆನೆ ಹಾಕಿದ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಅನ್ನ ತಗೊಂಡಿದ್ದೀನಿ. ಹಾಗೆ ಇದನ್ನು ಅನ್ನನೂ ಸ್ವಲ್ಪನೇ ಹಾಕ್ಕೊಂಡು ಅಕ್ಕಿ ಜೊತೆಯಲ್ಲಿ ರುಬ್ಕೊಂಡು ಬರ್ತೀನಿ. ಯಾವ ರೀತಿ ಅಂದರೆ ತುಂಬ ನಯಸ್ಸಾಗಿ ಬರಬೇಕು, ಒಂದು ಸ್ವಲ್ಪನೂ ತರಿಯಾಗಿ ಸಿಗಬಾರ್ದು, ಆ ರೀತಿ ರುಬ್ಕೊಂಡು ಬರಬೇಕಾಗತ್ತೆ. ಹಾಗೆ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆನೆಲಿಕ್ಕೆ ಹಾಕಿದ್ದೀನಲ್ವ ಅದಷ್ಟನ್ನು ಕೂಡ ರುಬ್ಕೊಂಡು ಬರ್ತೀನಿ. ನಾನು ತಿಳಿಸಿರೋ ಹಾಗೆ ಸೇಮ್ ಮೆಜರ್ಮೆಂಟಲ್ಲಿ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಇಡ್ಲಿ ನಮಗೆ ಸಿಗುತ್ತೆ. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈಗ ನಾನು ಎಲ್ಲವನ್ನು ರುಬ್ಕೊಂಡು ಬಂದಾಗಿದೆ. ಈ ಟೈಮಲ್ಲಿ ನಾನು ಒಂದು ವಿಸ್ಕರ್ ಸಹಾಯದಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೌಟಲ್ಲಾದರೂ ಆಗ್ಬೋದು, ಕೈನಲ್ಲಾದರೂ ಆಗ್ಬೋದು. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ. ನೋಡಿ, ಇದನ್ನು ನಾನು ಮಾರ್ನಿಂಗ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಉಬ್ಬಿ ಬಂದಿದೆ. ಬೇಸಿಗೆಗಾಲ ಆದರೆ ಜಾಸ್ತಿ ಉಬ್ಬತ್ತೆ, ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಉಬ್ಬತ್ತೆ. ಸೊ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪುಡಿ ಹಾಕ್ಕೋತಾ ಇದ್ದೀನಿ, ಅಡುಗೆ ಸೋಡಾನ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಹಿಟ್ಟಲ್ಲಿ ಸೋಡಾ ಹಾಗೂ ಉಪ್ಪು ಬೆರಿಬೇಕು, ಆ ರೀತಿಯಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವಾಗ ಬಬಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ಗೆ ನಾವು ಇದನ್ನು ನಿಲ್ಲಿಸ್ಬಿಟ್ಟು ನಾವು ಯಾವಾಗ ಇಡ್ಲಿ ಪಾತ್ರೆಗೆ ಹಾಕೋತೀವಿ ಹಿಟ್ಟನ್ನು, ಆ ಟೈಮ್ಗೆ ನಾನು ಸೋಡಾ ಪುಡಿ ಸೇರಿಸ್ತೀನಿ. ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಮಗೆ ಇಡ್ಲಿಗಳು ಸಾಫ್ಟಾಗಿ ಬರುತ್ತೆ. ಇದಾದ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆಯನ್ನು ಸವರ್ಬಿಟ್ಟು ಹಿಟ್ಟನ್ನು ಅದಕ್ಕೇ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇರೋ ಹಾಗೆ ನಾವು ಇದನ್ನು ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಹಾಗೆ ಎಲ್ಲ ಇಡ್ಲಿ ಪ್ಲೇಟ್ಗೂ ನಾನಿಲ್ಲಿ ಹಾಕ್ಕೊಂಡು ಮೊದಲಿಗೆ ನೀರನ್ನು ಕುದಿಲಿಕ್ಕೆ ಬಿಟ್ಟಿದ್ದೆ. ಹಾಗೆ ಪ್ಲೇಟ್ಗಳನ್ನು ಪಾತ್ರೆಯಲ್ಲಿ ಜೋಡಿಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಮಧ್ಯ ಒಂದು ಸಾರಿ ಓಪನ್ ಮಾಡಿಬಿಟ್ಟು ಕೈಗೆ ನೀರು ಎದ್ಕೊಂಡು ಮುಟ್ಟಿ ನೋಡಿದ್ರೆ ಕೈಗೆ ಅಂಟ್ಲಿಲ್ಲ ಅಂದರೆ ಆ ಟೈಮಲ್ಲಿ ಇಡ್ಲಿ ಬೆಂದಿದೆ ಅಂತ ಅರ್ಥ. ನೋಡಿ, ಈ ಟೈಮಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 4-5 ನಿಮಿಷ ಆದ ನಂತರ ನೋಡಿ ಕೈಗೆ ಅಂಟ್ತಾ ಇಲ್ಲ. ಸೊ ಇದನ್ನು ನಾನು ತೆಗೆದುಬಿಟ್ಟು ಸ್ವಲ್ಪ ಆರಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಆರಿದ ನಂತರ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಮಲ್ಲಿಗೆ ಇಡ್ಲಿ ಥರನೇ ಇದೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ನಾ ಹೇಳಿರೋ ಮೆಜರ್ಮೆಂಟಲ್ಲೇ ಈ ರೀತಿಯಾಗಿ ಪರ್ಫೆಕ್ಟ್ ಆಗಿರುವಂತಹ ಇಡ್ಲಿ ತಯಾರಾಗುತ್ತೆ. ಸೊ ಎಲ್ಲದನ್ನು ನಾನು ಇಡ್ಲಿನ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ. ಸೇಮ್ ಮೆಜರ್ಮೆಂಟಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.